ಬಿಜೆಪಿಯಲ್ಲಿ ಹೆಚ್ಚಾಗುತ್ತಲೇ ಇದೆಯಾ ಬೀದಿ ಜಗಳ? ಮೈತ್ರಿ ನಾಯಕರ ನಡುವೆ ಬೀದಿ ರಂಪಾಟ ಆಗ್ತಾ ಇದೆಯಾ? ಕ್ಷೇತ್ರಕ್ಕಾಗಿ ಗೊಂದಲ ಸೃಷ್ಟಿಸಿದ ಬಿಜೆಪಿ ಲೀಡರ್ಸ್. ನೋಡಿ, ಒಂದು ಕಡೆ ಜೆಡಿಎಸ್ನಲ್ಲಿ ಗೊಂದಲ ಇದೆ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬೀದಿ ಜಗಳ ಜಾಸ್ತಿ ಆಗ್ತಾ ಇದೆ. ಮೈತ್ರಿ ನಾಯಕರ ನಡುವೆ ಬೀದಿ ರಂಪಾಟ ಆಗ್ತಾ ಇದೆಯಾ? ಕ್ಷೇತ್ರಕ್ಕಾಗಿ ಗೊಂದಲ ಸೃಷ್ಟಿಸಿದ್ದಾರೆ ಬಿಜೆಪಿ ನಾಯಕರು, ಮುಖಂಡರು. ಬೀದಿ ಜಗಳಕ್ಕೆ ಬ್ರೇಕ್ ಹಾಕದ ಬಿಜೆಪಿ ಶಿಸ್ತು ಸಮಿತಿ ಗೊತ್ತಿದ್ದು ಗೊತ್ತಿಲ್ಲದವರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಪ್ರೀತಮ್ ಗೌಡ್ರು ಒಂದು ಕಡೆ, ನಾರಾಯಣ ಗೌಡ್ರು ಮತ್ತೊಂದು ಕಡೆ. KR ಪೇಟೆ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಬೀದಿ ರಂಪಾಟಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕ್ಲಿ ಅಂತ ಇದ್ದಾರೆ ರಾಜ್ಯ ನಾಯಕರು. ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ. ಈಗಲೂ ಹೈಕಮಾಂಡೇ ಮಧ್ಯ ಪ್ರವೇಶಿಸಲಿ ಅಂತ ಲೀಡರ್ಸ್ ಹೇಳ್ತಾ ಇದ್ದಾರೆ. ಅತ್ತ ಹೈಕಮಾಂಡು ಸೈಲೆಂಟ್, ಇತ್ತ ರಾಜ್ಯ ಶಿಸ್ತು ಸಮಿತಿಯೂ ಕೂಡ ಸೈಲೆಂಟ್ ಆಗಿದೆ. ಈಗಾಗಲೇ ಪ್ರೀತಮ್ ನಾರಾಯಣಗೌಡಗೆ ಶಿಸ್ತು ಸಮಿತಿ ವಾರ್ನಿಂಗ್ ಕೂಡ ಕೊಟ್ಟಿತ್ತು. JDS ನಾಯಕರ ವಿರುದ್ಧ ಪ್ರೀತಮ್ ಮತ್ತು ನಾರಾಯಣಗೌಡರು ಮಾತನಾಡಿದ್ರು. ಇಬ್ಬರು ನೋಟಿಸ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್? ಹಾಗಾದ್ರೆ ನೋಡಿ, ಒಂದು ಕಡೆ ಹೆಂಗಾಗಿದೆ ಅಂತ ಅಂದ್ರೆ, ರಾಜ್ಯದಲ್ಲಿ ಈಗ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದಾವೆ. ಈಗ ಮೈತ್ರಿ ಮುಂದುವರಿಬೇಕು ಅಂತ ಅಂದ್ರೆ ಕ್ಷೇತ್ರ ತ್ಯಾಗ ಅನಿವಾರ್ಯ ಕೆಲವೊಂದಿಷ್ಟು ನಾಯಕರು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ. ಬಟ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈಗ ಒಂದು ಕಡೆ KR ಪೇಟೆ ಆಗಿರ್ಬೋದು, ಮತ್ತೊಂದು ಕಡೆ ಹಾಸನ ಕ್ಷೇತ್ರ ಆಗಿರ್ಬೋದು. ಈಗ ನಾರಾಯಣಗೌಡರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಮತ್ತೊಂದು ಕಡೆ ಪ್ರೀತಮ್ ಗೌಡರು ಹಾಸನದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ JDS ಮತ್ತು ಬಿಜೆಪಿ ನಡುವಿನ ಈ ಒಂದು ಮೈತ್ರಿ ಬೇಡವೇ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಗೊಂದಲ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಸಂಪರ್ಕದಲ್ಲಿದ್ದಾರೆ. ಕವನ, ಬಹಳ ಗೊಂದಲ ಅಂತೂ ಇದ್ದೇ ಇದೆ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ. ಎಲ್ಲೋ ಒಂದು ಕಡೆ ಪ್ರೀತಮ್ ಗೌಡರು ಮತ್ತು ನಾರಾಯಣ್ ಗೌಡರು ಮಾತಾಡ್ತಾ ಇದ್ರು, ದೊಡ್ಡದಾಗಿನೇ ಮಾತಾಡ್ತಾ ಇದ್ದಾರೆ. ಇದರಿಂದ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಶಿಸ್ತು ಸಮಿತಿ ಏನ್ ಮಾಡ್ತಾ ಇದೆ ಹಾಗಾದ್ರೆ? ರಾಮ, ಇನ್ನೇನು ಸ್ಥಳೀಯ ಚುನಾವಣೆ ಹಾಗೂ ಜಿಬಿಎ ಚುನಾವಣೆ ಸಮೀಪ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೇ ಈಗಾಗಲೇ ಬಿಜೆಪಿ ಹಾಗೂ JDS ಮೈತ್ರಿಯಲ್ಲಿ ಬಿರುಕು ಉಂಟಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ದೇವೇಗೌಡರು ಹೇಳಿದ್ರು ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋಣ ಅಂತ. ಇನ್ನು ವಿಜಯೇಂದ್ರ ಅವರು ಸಹ 2028ರ ಚುನಾವಣೆಗೆ ನಾವು ಪ್ರತ್ಯೇಕವಾಗಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದರು. ಸೊ ಹೀಗಾಗಿ ಅಲ್ಲಿಂದ ಶುರುವಾದಂತಹ ಈ ಒಂದು ಬಿರುಕು ಈಗ 2028ರ ವಿಧಾನಸಭಾ ಚುನಾವಣೆಗೆ ಕ್ಷೇತ್ರ ವಿಂಗಡಣೆ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಮಾತುಕತೆ, ಅದೇ ರೀತಿಯಾಗಿ ಪರಸ್ಪರ ಹೇಳಿಕೆಗಳು ಸಹ ಈಗ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗ ಶುರುವಾಗಿರುವಂತದ್ದು ಮಂಡ್ಯ ಹಾಗೂ ಹಾಸನದಲ್ಲಿ ಈ ಒಂದು ಮೈತ್ರಿ ವಿಚಾರವಾಗಿ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ಹಾಸನದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ಅದೇ ರೀತಿಯಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಎಚ್ ಡಿ ಮಂಜು ಅವರನ್ನೇ ನಾವು ಮತ್ತೆ ಗೆಲ್ಲಿಸ್ಕೊಂಡು ಬರೋಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಇದೀಗ KC ನಾರಾಯಣಗೌಡ ಅವರು ತಿರುಗಿ ಬಿದ್ದಿರುವಂತದ್ದು. ಅದೇ ರೀತಿಯಾಗಿ ಹಾಸನದಲ್ಲೂ ಸಹ ಇದೀಗ ಪ್ರೀತಮ್ ಗೌಡ ಅವರು ತಿರುಗಿ ಬಿದ್ದಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಒಬ್ರಿಗೊಬ್ರು ಪರಸ್ಪರವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಬೇಕು, ನಂತರ ಮೈತ್ರಿ ಬಗ್ಗೆ ಮಾತಾಡ್ಬೇಕು. ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ ಹೈಕಮಾಂಡ್ ನಾಯಕರಿದ್ದಾರೆ, ಇವ್ರು ಯಾರು ಮಾತಾಡೋದಕ್ಕೆ ಅನ್ನುವಂತಹ ಹೇಳಿಕೆಗಳು ಸಹ ಕೇಳಿ ಬಂತು. ಇದು ಪ್ರತಿ ಬಾರಿಯೂ ಸಹ ಮುಂದುವರಿತಾ ಇರುವಂತದ್ದು. ಸೊ ಹೀಗಾಗಿ ಹೈಕಮಾಂಡ್ ನಾಯಕರು ಅದೇ ರೀತಿಯಾಗಿ ಶಿಸ್ತು ಸಮಿತಿ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳುತ್ತೆ, ಇಷ್ಟೆಲ್ಲ ಆದ್ರೂ ಸಹ ಯಾಕೆ ಸೈಲೆಂಟ್ ಆಗಿರುವಂತದ್ದು? ಅದೇ ರೀತಿಯಾಗಿ ಹಿರಿಯ ರಾಜ್ಯ ಬಿಜೆಪಿ ನಾಯಕರು JDS ನಾಯಕರು ಏನ್ ಮಾಡ್ತಾ ಇದ್ದಾರೆ? ಹೈಕಮಾಂಡೇ ಎಂಟ್ರಿ ಆಗ್ಲಿ ಅಂತ ಇದೀಗ ಬಿಜೆಪಿ ನಾಯಕರು ಸಹ ಕಾಯ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿರುವಂತಹ ಹಿರಿಯ ನಾಯಕರನ್ನ ಸೇರಿಸಿ ಇನ್ನಿತರ ನಾಯಕರಿಗೂ ಸಹ ಬಿಜೆಪಿ JDS ಮೈತ್ರಿ ಅಷ್ಟಾಗಿ ಇಷ್ಟ ಅಲ್ಲ. ಸೊ ಹೀಗಾಗಿ ಹೈಕಮಾಂಡೇ ಏನ್ ಬೇಕಾದ್ರೂ ಮಾಡ್ಲಿ, ನಾವಂತೂ ತಲೆ ಹಾಕಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಬಿಜೆಪಿಯ ಕೆಲ ಹಿರಿಯ ನಾಯಕರು ಅಂದ್ರೆ ಅಭಿ ಸೋಮಣ್ಣ ಅವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ತೀರ್ಮಾನಕ್ಕೆ ಬಂದಿರುವುದು. ಓಕೆ, ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ.